ಈಗ ಎಷ್ಟು ಸಾವಿರ ಜನ ಇರ್ತಾರೆ ನಮ್ಮ ಬೈತಿ ಸುರೇಶ್ ಅವರು ಈ ಕ್ಷೇತ್ರದ ಶಾಸಕರು. ಅವ್ರ ಕ್ಷೇತ್ರದಲ್ಲಿ ಒಂದು ಪಾನಿ ನಿಯಮ ಕೃಷಿ ಇಲಾಖೆಯಿಂದ ಒಂದು ಒಳ್ಳೆಯ ಕಟ್ಟಡವನ್ನು ಎಲ್ಲ ಅಲ್ಲಿ ಇಲ್ಲಿ ಸಿಂಗಲ್ ಕಡೆ ಇರ್ತಕ್ಕಂಥ ವ್ಯವಸ್ಥೆನ ಒಂದೇ ಕಡೆ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಪಾನಿ ನಿಗಮ ಮತ್ತು ಕೃಷಿ ಇಲಾಖೆಯಿಂದ ಮಾಡಿದ್ದೀವಿ. 50-50 ಜಾಯಿಂಟ್ ವೆಂಚರಲ್ಲಿ ನಮ್ಮ ಕಚೇರಿಗಳು ಸಹ 50% ಉಪಯೋಗಿಸ್ಕೋತೀವಿ. ಉಳಿದಂಥದ್ದು ಅವರು 50% ಉಪಯೋಗಿಸ್ಕೋತಾರೆ. 11 ಫ್ಲೋರು ಹನ್ನೊಂದು ಹಂತವನ್ನು ಇಲ್ಲಿ ಕಟ್ತಕ್ಕಂಥದ್ದು. ಒಟ್ಟು ನಾವು ಮುಂದೆ ಬೆಂಗಳೂರು ಬ್ರ್ಯಾಂಡನ್ನು ಮಾಡಬೇಕು ಅಂತ ಹೊರಟಾಗ ಒಂದು ಖಾಸಗಿ ವಲಯದಲ್ಲಿ ಏನು ಒಳ್ಳೊಳ್ಳೆ ಕಟ್ಟಡವನ್ನು ಬರ್ತವೆ, ಒಳ್ಳೆ ಕಾರ್ಪೊರೇಟ್ ಆಫೀಸ್ ಬರುತ್ತೆ, ನಮ್ಮ ಸರ್ಕಾರದ ಕಚೇರಿಗಳು ಸಹ ಒಳ್ಳೆ ಸುಸಜ್ಜಿತವಾಗಿರಬೇಕು ಅನ್ನೋದು ನಮ್ಮ ಇದು. ಆ ರೀತಿ ಒಂದು ಒಳ್ಳೆಯ ಕಟ್ಟಡವನ್ನು ಕಟ್ಟಿ ಮುಖ್ಯಮಂತ್ರಿಯವ್ರಿಗೂ ಸಹ ಆರ್ಥಿಕ ಇಲಾಖೆಯಿಂದ ಇಲ್ಲೊಂದು ಚೇಂಬರ್ ಇರ್ತಕ್ಕಂಥದ್ದು. ಹೀಗಾಗಿ ಒಂದು ಒಳ್ಳೆಯ ಕಟ್ಟಡ ಕಟ್ತೀವಿ. ಮುಂದಿನ ದಿವಸ ಇವರು ಹಾಸ್ಪಿಟ್ಲನ್ನು ಮಾಡಬೇಕು ಅಂತಿದ್ದಾರೆ ನಾರ್ತಲ್ಲಿ. ನಮ್ಮ ಸುರೇಶ್ ಅವರು ಇಲ್ಲಿ ಪಕ್ಕದಲ್ಲೇ 2 ಎಕರೆನ ಅವರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊತಾ ಇದ್ದೀವಿ. ಹಾಗಾಗಿ ಒಟ್ಟು ಈ ಕಟ್ಟಡ 55 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತವಾಗಿ 2 ಇಲಾಖೆಯ ಎಲ್ಲ ಕಚೇರಿಗಳನ್ನ ಇಲ್ಲಿ ಶಿಫ್ಟ್ ಮಾಡುವಂಥ ಕೆಲಸ ಮಾಡುವಂಥ ಯುಟಿಲೈಸೇಷನ್ ಇರುತ್ತೆ ಅಂತ ಕೆಲಸ ಕಚೇರಿಗಳು ಅಂತ ಅಂದಮೇಲೆ ಆ ಕಚೇರಿನಲ್ಲಿ 8 ಜನ ಅಧಿಕಾರಿಗಳು ಇರ್ತಾರೆ, ಮಾಡ್ತಾರೆ. ಬಟ್ ಇಬ್ಬರಿಗೂ ಅಕಾಮಡೇಷನ್ ಯಾವ್ಯಾವ ಫ್ಲೋರು ಯಾರ್ಯಾರಿಗೆ ಮಾಡಬೇಕು ಅನ್ನೋದನ್ನೆಲ್ಲ ಒಂದು ಸ್ವಲ್ಪ ಮೀಟಿಂಗ್ ಮಾಡಿ ನಂತರ ಅದನ್ನು ಪ್ರಾರಂಭ ಆಗೋದಕ್ಕಿಂತ ಮೊದಲೇ ಮಾಡಿ ಒಂದು ಅವರ ಆ ಇಲಾಖೆ ನಮ್ಮ ಇಲಾಖೆಯಿಂದ ಒಂದು ಅಗ್ರಿಮೆಂಟ್ ಮಾಡ್ಕೋತೀವಿ ಸರ್. ಈಗ